ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕ್ಯಾಪಿಟಲ್ ಐ ಸ್ಮಾಲ್ ಐ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅನ್ನೋದು ಒಂದು ಐ, ನಾನು. ಇನ್ನೊಂದು ಆರೋಪ ಮಾಡಿಕೊಂಡು ಪಾತ್ರ ಮಾಡೋಕ್ಕೆ ಇರುವಂಥದ್ದು ನಾವೇ ಮಾಡಿಕೊಂಡಿರೋದು ಐ, ದಟ್ ಈಸ್ ಈಗೋ. ಎರಡೂ ಬೇಕು. ನಾವು ಯಾವಾಗ್ಲೂ ಧ್ವನಿನ ಕೇಳಬೇಕು. ಮೇಲಿಂದ ಏನು ಧ್ವನಿ ಬರ್ತಾ ಇದೆ, ಆ ಬ್ರಹ್ಮ ಜ್ಞಾನ ಏನು, ನಾನು ಏನು ಹೇಳ್ತಾ ಇದ್ದೀನಿ, ನನಗೆ ನನ್ನ ಪಾತ್ರಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಆವಾಗ ಮೇಲಿಂದ ಯಾರೋ ನನಗೆ ಹೇಳ್ತಾ ಇದ್ದಾರೆ ಅಂತ ಈ ಫಿಸಿಕಲ್ ಮೈಂಡಿಗೆ ಮೇಲಿಂದ ದಟ್ ಸುಪ್ರೀಂ ಕಾನ್ಶಿಯಸ್ ಮೈಂಡ್ ಏನೋ ಹೇಳ್ತಾ ಇದೆ, ನೋಡು ನೋಡು, ನಾನು ಮೌಂಟನ್ ಮೇಲಿದ್ದೀನಿ, ನಾನು ಶಿಖರದ ಮೇಲಿದ್ದೀನಿ, ಪರ್ವತದ ಮೇಲಿದ್ದೀನಿ, ನನಗೆಲ್ಲ ಕಾಣ್ತಾ ಇದೆ, ನೀನು ವ್ಯಾಲಿನಲ್ಲಿದೆಯಾ. ಈ ಐಗೆ ಹೇಳ್ತಾ ಇದೆ, ನೀನು ವ್ಯಾಲಿನಲ್ಲಿದೆಯಾ, ನನ್ನ ಮಾತು ಕೇಳಿಸ್ಕೊಳ್ತಾ ಇಲ್ಲ, ನೀನು ಯಾವ ದಾರಿ ಹೋಗ್ತೀಯಾ ಎಲ್ಲ ನನಗೆ ಇಲ್ಲಿಂದ ಕಾಣತ್ತೆ, ನಾನು ನಿನಗೆ ಗೈಡ್ ಮಾಡ್ತೀನಿ, ನಾನು ಹೇಳಿದ್ದೀನಿ ನೀನು ಮಾಡು, ನೀನು ಎಡಕ್ಕೆ ತಿರುಗೋದ್ರೆ ಎಡಕ್ಕೆ ತಿರುಗು, ಬಲಕ್ಕೆ ತಿರುಗೋದ್ರೆ ಬಲಕ್ಕೆ ತಿರುಗು, ನಿಲ್ಲು ಅಂದ್ರೆ ನಿಲ್ಲು, ಹತ್ತು ಅಂದ್ರೆ ಹತ್ತು, ಇಳಿ ಅಂದ್ರೆ ಇಳಿ, ನಾನು ನಿನ್ನನ್ನು ಗೈಡ್ ಮಾಡ್ತೀನಿ. ಗೊತ್ತು ನೀನೇನೋ ಬೇರೆ ಯೋಚನೆ ಮಾಡ್ತಿದ್ಯಾ, ನಿನ್ನ ಮನಸ್ಸಿನಲ್ಲಿ ಅದು ಬಲಕ್ಕೆ ತಿರ್ಕೊಂಡು ಹೋಗ್ಬೇಕು ಅಂತಿದೆ, ಬೇಡ ನಿಲ್ಲು, ನಾನು ಹೇಳ್ತೀನಿ, ನೀನಿವಾಗ ನಾನು ಡಿಸೈಡ್ ಮಾಡ್ತೀನಿ, ಎಡಗಡೆ ತಿರುಗು. ಈಗ ನಾನು ಹೇಳ್ತಾ ಇದ್ದೀನಿ ಲೆಫ್ಟ್ ಟರ್ನ್, ಪೇ ಅಟೆನ್ಷನ್, ಪೇ ಅಟೆನ್ಷನ್, ಪೇ ಅಟೆನ್ಷನ್. ನಿನಗೆ ನನ್ನ ಮಾತು ಕೇಳಲ್ಲ, ಗಮನ ಇಟ್ಟು ಕೇಳು. ನಿನಗೆ ನೀನು ಎಲ್ಲಿ ತಲುಪಬೇಕೋ ಆ ಜಾಗಕ್ಕೆ, ಆ ಡೆಸ್ಟಿನೇಷನ್ಗೆ ನೀನು ತಲುಪ್ತೀಯಾ. ನಾನು ಹೇಳ್ದಂಗೆ ಕೇಳಿದ್ರೆ ಎಡಗಡೆ ತಿರುಗು ಅಂದ್ರೆ ಎಡಗಡೆ ತಿರುಗು, ಏನು ಕೇಳಬೇಡ, ಕಾರಣ ಕೇಳಬೇಡ, ಎಡಗಡೆ ತಿರುಗು. ನೀನು ಇರೋದು ವ್ಯಾಲಿನಲ್ಲಿ, ನಾನಿರೋದು ಮೌಂಟನ್ನಲ್ಲಿ, ನನಗೆಲ್ಲ ಕಾಣ್ತಾ ಇದೆ, ಎಡ ಬಲ ಎಲ್ಲ. ಹೀಗೆ ನಮಗೆ ಒಳಗಡೆಯಿಂದ ಒಂದು ಪಿಸು ಧ್ವನಿ ಕೇಳುತ್ತೆ, ಆದರೆ ಅದು ಸ್ಪಷ್ಟವಾಗಿರುತ್ತೆ. ನಾವು ಯಾವಾಗ ನಮ್ಮ ಮನಸ್ಸಿನ ಪಕ್ಕಕ್ಕಿಟ್ಟು ಕೇಳ್ತೀವಿ, ಒಳಗಡೆಯಿಂದ ಕೇಳಿಸುತ್ತೆ, ದಾರಿ ಕಾಣಿಸುತ್ತೆ, ದಿಕ್ಕು ಕಾಣಿಸುತ್ತೆ, ನಾವೆಲ್ಲಿಗೆ ತಲುಪಬೇಕು ಕರೆಕ್ಟಾಗಿ ಡೆಸ್ಟಿನೇಷನ್ ಮುಟ್ತೀವಿ. ಆದರೆ ಅದು ಮೇಲಿಂದ ವಾಯ್ಸ್ ಬರ್ತಾ ಇದೆ. ದ ವಾಯ್ಸ್ ಡಿಸೆಂಡ್ಸ್ ಫ್ರಮ್ ಅಬೌವ್, ಫ್ರಮ್ ನೋವೇರ್, ಫ್ರಮ್ ಬಿಯಾಂಡ್.